ಪತ್ನಿಗೊಂದು ಬಾವಿಗೆ ಹಾಕಿದ್ದ ಕೇಸ್ ಬಗೆದಷ್ಟು ರೋಚಕ ತಿರುವು ಪಡೆದುಕೊಳ್ತಿದೆ. ಪತ್ನಿ ದೆವ್ವ ಆಗಬಾರದು ಅಂತ ಗಂಡ ದೇವರ ಮೊರೆ ಹೋಗಿದ್ದಾನೆ. 28 ವರ್ಷದ ಭಾರತಿಯನ್ನ ಕೊಂದು ಗಂಡ ವಿಜಯ್ ನಾಪತ್ತೆ ನಾಟಕ ಆಡಿದ್ದ ಕಡೂರು ತಾಲೂಕಿನ ಆಲಘಟ್ಟದಲ್ಲಿ ಭಾರತಿ ಹತ್ಯೆ ನಡೆದಿತ್ತು. ಬಾವಿಯ 12 ಅಡಿ ಆಳದಲ್ಲಿ ಭಾರತಿ ಶವ ಪತ್ತೆಯಾಗಿತ್ತು. ಪತ್ನಿ ಕೊಂದು ತಾನೇ ಪೊಲೀಸರ ಬಳಿ ಹೋಗಿ ನಾಪತ್ತೆ ಕೇಸ್ ದಾಖಲಿಸಿದ್ದ. ಕೊಲೆ ಮಾಡೋದು ಮಾಡಿ ಪತ್ನಿ ದೆವ್ವಕ್ಕೆ ಭಯ ಬಿದ್ದಿದ್ದ ವಿಜಯ್ ಪತ್ನಿ ದೆವ್ವ ಆಗ್ಬಾರ್ದು ಅಂತ ದೇವರಿಗೆ 3 ಪ್ರಾಣಿಗಳನ್ನ ಬಲಿ ಕೊಟ್ಟಿದ್ದಂತೆ. ತಾಮ್ರದ ತಗಡಿಗೆ ಹೆಂಡತಿ ಫೋಟೋ ಇಟ್ಟು ಕಣ್ಣಿಗೆ ಮೊಳೆ ಹೊಡೆದಿದ್ದ. ತಹಶೀಲ್ದಾರ್ ಡಿವೈಎಸ್ಪಿ ಸಮ್ಮುಖದಲ್ಲಿ ಮೃತದೇಹ ಹೊರಕ್ಕೆ ತೆಗೆಯಲಾಗಿದೆ. ಸದ್ಯ ಪತಿ ವಿಜಯ್, ತಂದೆ ಗೋವಿಂದಪ್ಪ ಹಾಗೂ ತಾಯಮ್ಮನನ್ನ ಅರೆಸ್ಟ್ ಮಾಡಲಾಗಿದೆ. 7 ವರ್ಷದ ಹಿಂದೆ ಮದುವೆ ಆಗಿತ್ತು. 6 ವರ್ಷದ ಮಗು ಇತ್ತು ಈ ದಂಪತಿಗೆ. ಪತ್ನಿಯನ್ನ ಕೊಂದು ನಾಪತ್ತೆ ಅಂತ ನಾಟಕ ಆಡಿದ್ದ ಕೇಸಿಗೆ ಟ್ವಿಸ್ಟ್ ಸಿಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.